Hi, hello, namaste everyone. I am Pramod Gujjar, your science educator from Gujjar Tutorials. In today's class, we are going to study about the new chapter in chemistry, that is acids, bases, and salts. Acids, bases, and salts. The question arises here is that, sir, what are acids, what are bases, and what are salts? Sir, acids and the bases and the salts and what are acids? The substances in which gives H plus ions, readily H plus ions. The substances which readily donate H plus ions are called as acids. Acids ಅಂದ್ರೇನು? The substances which donate H plus ions. H plus ions ನಂಗೆ ತಗೋ ಅಂತ ಕೊಡ್ತಾ ಇರಬೇಕು. ಅದನ್ನ ನಾವೇನಂತ ಕರಿತೀವಿ? Acids ಅಂತ ಕರಿತೀವಿ. Bases ಅಂದ್ರೆ ಏನು? Bases are the substances which donate OH minus ion. OH minus ion ನೆನ್ಪಿಟ್ಕೊಳ್ರಿ. Acids ಅಂದ್ರೆ H plus, bases ಅಂದ್ರೆ OH minus. Salts are neutral. ಇಲ್ಲಿ H plus ಇರುತ್ತೆ, OH minus ಇರುತ್ತೆ. ಎಕ್ಸಾಂಪಲ್, ಎರಡು ಸೇರಿ ಈಗ ಯಾವಾಗ ಆಸಿಡ್ ಪ್ಲಸ್ ಬೇಸಸ್ ಇರ್ತಾವಲ್ಲ ಅವಾಗ ಒಂದು ಮಟೀರಿಯಲ್ ರೆಡಿ ಆಗುತ್ತೆ, ಅದನ್ನ ನಾವು ಕರಿತೀವಿ ಸಾಲ್ಟ್ ಅಂತ. ಆಸಿಡ್ ಪ್ಲಸ್ ಬೇಸಸ್ ಸೇರಿದಾಗ ಒಂದು ಸಿಗೋ ಮೆಟೀರಿಯಲ್ ನಾವು ಏನಂತ ಕರಿತೀವಿ? ಸಾಲ್ಟ್ ಅಂತ ಕರಿತೀವಿ. ಸರ್, ಇನ್ನೊಂದು ಸ್ವಲ್ಪ ಕ್ಯಾರೆಕ್ಟರ್ಸ್ ಏನಾದರೂ ಹೇಳ್ಬೋದಾ ಆಸಿಡ್ಸ್ ಇಂದು? ಎಸ್, ಆಸಿಡ್ಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಗಿವ್ ಸೋರ್ ಟೇಸ್ಟ್. ಟೇಸ್ಟ್ ಹೆಂಗಿರುತ್ತೆ? ಹುಳಿಯಾಗಿ ಇರುತ್ತೆ, ಸೋರ್ ಟೇಸ್ಟ್. ನೀವು ಇಲ್ಲಿ ತನಕ ಏನೇನು ತಿಂದಿರಲ್ಲ, ಏನೇನು ನಿಮ್ಗೆ ಹುಳಿ ಅನ್ಸುತ್ತಲ್ಲ, ಅದೆಲ್ಲ ಆಸಿಡ್ಸ್. ಏನ್ ತಿಂದಿರ್ತೀರಿ ಅದು ಹುಳಿ ಅನ್ಸಿದ್ರೆ ಅಲ್ಲಿ 100% ಆಸಿಡ್ ಪ್ರೆಸೆಂಟ್ ಇದೆ. ಸರ್, ನೆಕ್ಸ್ಟ್, ಸರ್ ಆಸಿಡ್ಸ್ ಅಲ್ಲಿ ಏನಾದ್ರು ಟೈಪ್ಸ್ ಅದಾವ? ಹೌದು, ಆಸಿಡ್ಸ್ ಅಲ್ಲೂ ಕೂಡ ಟೈಪ್ಸ್ ಇದಾವ. ನ್ಯಾಚುರಲ್ ಆಸಿಡ್ಸ್ ಅಂಡ್ ಮಿನರಲ್ ಆಸಿಡ್ಸ್ ಅಂತ ಕರಿತೀವಿ ನಾವು. ನ್ಯಾಚುರಲ್ ಆಸಿಡ್ಸ್ ಅಂಡ್ ಮಿನರಲ್ ಆಸಿಡ್ಸ್. ಸರ್, ನ್ಯಾಚುರಲ್ ಆಸಿಡ್ಸ್, ಮಿನರಲ್ ಆಸಿಡ್ಸ್ ಹಂಗಂದ್ರೆ ಏನ್ ಸರ್? ನ್ಯಾಚುರಲ್ ಆಸಿಡ್ಸ್ ಅಂದ್ರೆ ಆಸಿಡ್ಸ್ ವಿಚ್ ಆರ್ ಪ್ರಿಪೇರ್ಡ್ ಬೈ ದ ನೇಚರ್. ಯಾವ್ಯಾವ ಆಸಿಡ್ಸ್ ನ ಪ್ರಿಪೇರ್ ಮಾಡಿರುತ್ತಲ್ಲ ಅದನ್ನ ನಾವು ಕರಿತೀವಿ ನ್ಯಾಚುರಲ್ ಆಸಿಡ್ಸ್ ಅಂತ. ಮತ್ತೆ ಮಿನರಲ್ ಆಸಿಡ್ಸ್ ಅಂದ್ರೆ ಮಿನರಲ್ ಆಸಿಡ್ಸ್ ಆರ್ ದ ಆಸಿಡ್ಸ್ which are prepared in the laboratory by us human beings. ಯಾವ್ಯಾವ ಆಸಿಡ್ಸ್ ನ ಹ್ಯೂಮನ್ ಮಾಡ್ತಾರಲ್ಲ ಅದನ್ನ ಮಿನರಲ್ ಆಸಿಡ್ಸ್ ಅಂತ ಕರಿತೀವಿ. ಯಾವ್ಯಾವ ಆಸಿಡ್ ನ್ಯಾಚುರಲಿ ಆಗಿರುತ್ತಲ್ಲ, ನೇಚರ್ ಇಂತ್ರಾನೇ ರೆಡಿ ಆಗಿರುತ್ತಲ್ಲ, ಅದನ್ನ ನಾವು ಕರಿತೀವಿ ನ್ಯಾಚುರಲ್ ಆಸಿಡ್ಸ್. ಸರ್, ಏನ್ ಸರ್ ಇದ್ರ ಕ್ಯಾರೆಕ್ಟರ್? ಫಸ್ಟ್ ಆಸಿಡ್ಸ್ ಕಲಿಯೋಕ್ಕಿಂತ ಮುಂಚೆ ನ್ಯಾಚುರಲ್ ಆಸಿಡ್, ಮಿನರಲ್ ಆಸಿಡ್ಸ್ ಬಗ್ಗೆ ಒಂಚೂರ ಗಮನ ವಹಿಸೋಣಂತೆ. ನ್ಯಾಚುರಲ್ ಆಸಿಡ್ಸ್, mineral acids, ಏನ್ ಸರ್ ಡಿಫರೆನ್ಸ್? ನ್ಯಾಚುರಲ್ ಆಸಿಡ್ಸ್ ಆರ್ ವೀಕ್ ಆಸಿಡ್ಸ್ ಅಂಡ್ ಮಿನರಲ್ ಆಸಿಡ್ಸ್ ಆರ್ ಸ್ಟ್ರಾಂಗ್ ಆಸಿಡ್ಸ್. ಫಸ್ಟ್ ಪಾಯಿಂಟ್ ಏನು ಅಂದ್ರೆ ಬೈ ನೇಚರು, ಹೌದಾ? ಪ್ರಿಪೇರ್ಡ್ ಬೈ ನೇಚರು. ದೀಸ್ ಆರ್ ಪ್ರಿಪೇರ್ಡ್ ಇನ್ ಲ್ಯಾಬ್, ಹೌದಾ? ನ್ಯಾಚುರಲ್ ಆಸಿಡ್ಸ್ ಎಲ್ಲಿ ಪ್ರಿಪೇರ್ ಆಗಿರ್ತಾವ? ಪ್ರಿಪೇರ್ಡ್ ಬೈ ದ ನೇಚರ್. ಅಂದ್ರೇನೋ ನೀವು ಫ್ರೂಟ್ಸ್, ವೆಜಿಟೇಬಲ್ಸ್ ತಿಂತಿರಲ್ಲ, ಯಾವ್ಯಾವ ಹುಳಿ ಇದಾವಲ್ಲ ಅಲ್ಲೆಲ್ಲ ಇರೋವೇನೋ ನ್ಯಾಚುರಲ್ ಆಸಿಡ್ಸ್. ಮತ್ತೆ ಮಿನರಲ್ ಆಸಿಡ್ಸ್ ಅಂದ್ರೆ ಆಸಿಡ್ಸ್ ವಿಚ್ ಆರ್ ಪ್ರಿಪೇರ್ಡ್ ಇನ್ ದ ಲ್ಯಾಬೋರೇಟರಿ ಪ್ರಿಪೇರ್ ಆಗಿರ್ಬೇಕು. ನ್ಯಾಚುರಲ್ ಆಸಿಡ್ಸ್ ವೀಕ್ ಇರ್ತಾವ, ಮಿನರಲ್ ಆಸಿಡ್ಸ್ ಸ್ಟ್ರಾಂಗ್ ಇರ್ತಾವ. ಸರ್ ವೀಕ್ ಇರ್ತಾವ ಅಂತ ಹೆಂಗ್ ಹೇಳ್ತೀರಿ ಸರ್? ನೀವು ಇದಕ್ಕೆ ಎಕ್ಸಾಂಪಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಯಾವ್ಯಾವ? ನೀವು ಲೆಮನ್ ಯೂಸ್ ಮಾಡ್ತೀರಿ, ಲೆಮನ್ ಅಲ್ಲಿ ಯಾವ ಆಸಿಡ್ ಇದೆ? ಸಿಟ್ರಿಕ್ ಆಸಿಡ್ ಇದೆ, ಹೌದಾ? ಟೊಮೆಟೊ ಯೂಸ್ ಮಾಡ್ತೀರಲ್ಲ, ಅದ್ರಲ್ಲಿ ಯಾವ್ದಿದೆ? ಆಕ್ಸಾಲಿಕ್ ಆಸಿಡ್ ಇದೆ, ಹೌದಾ? ಹುಣಸೆ ಹಣ್ಣು ಯೂಸ್ ಮಾಡ್ತೀರಿ, ಟರ್ಮರಿಕ್, ಹುಣಸೆ ಹಣ್ಣು ಯೂಸ್ ಮಾಡ್ತೀರಿ, ಅದ್ರಲ್ಲಿ ಯಾವ್ದಿರುತ್ತೆ ಆಸಿಡ್? ಟಾಟಾರಿಕ್ ಆಸಿಡ್ ಇರುತ್ತೆ. ಟ್ಯಾಬ್ಲೆಟ್ ಅಂತ ಕರಿತೀವಿ ಹುಣಸೆ ಹಣ್ಣ, ಹೌದಾ? ಅಲ್ಲಿ ಯಾವ್ದಿರುತ್ತೆ ಆಸಿಡ್? ಟಾಟಾರಿಕ್ ಆಸಿಡ್. ಅದೇ ರೀತಿ ಮಿನರಲ್ ಆಸಿಡ್ಸ್ ಎಕ್ಸಾಂಪಲ್ ಕೊಡೋದಾದ್ರೆ HCl, H2SO4 ಪ್ಲಸ್ HNO3 ಅಂದ್ರೆ ಏನಂತ ಕರಿತೀವಿ ನಾವು?
ನೈಟ್ರಿಕ್ ಆಸಿಡ್ ಅಂತ ಕರಿತೀವಿ. ಇವು ಆಸಿಡ್ಸ್ ಡಿಫ್ರೆನ್ಸ್ ಏನು? ದೀಸ್ ಆರ್ ನ್ಯಾಚುರಲ್, ನೇಚರ್ ಪ್ರಿಪೇರ್ ಮಾಡಿರುತ್ತೆ. ಇವೇನು ನಾವು ಪ್ರಿಪೇರ್ ಮಾಡಿರ್ತೀವಿ ಎಲ್ಲಿ, ಲ್ಯಾಬ್ ಅಲ್ಲಿ. ಇವೇನಿರ್ತಾವು ವೀಕ್ ಇರ್ತಾವು, ಕಂಪೇರಿಟಿವ್ಲಿ ವೀಕ್. ನೀವೀಗ ಹುಣಸೆ ಹಣ್ಣು ತಿಂತೀರಿ, ಹೌದಾ? ಹಂಗಂತ ಯಾರ HCl ಕುಡಿಯಕ್ಕಾಗತ್ತಾ? 2 ಆಸಿಡ್ ಅಲ್ರಿ, ಹೌದಾ? 2 ಆಸಿಡ್. ಸರ್ ನನಗೆ ಆಸಿಡ್ ಅಂದ್ರೆ ಭಾಳ ಇಷ್ಟ ಸರ್, ನಾನು ಬಾಟ್ಲಿದಾಗ ಗಟ 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 ಕುಡಿತೀನಿ ಅನ್ನೋರಿದ್ರೆ ಯಾರಾದ್ರು? ಇಲ್ಲ, ಚಾನ್ಸ್ ಇಲ್ಲ. HCl H2SO4 ಯಾರಿಗಾರು ಕುಡಿಯಕ್ಕಾಗತ್ತಾ? ಇಲ್ಲ. ಅದೇ ನೀವು ಹುಣಸೆ ಹಣ್ಣು, ಬಾಯಲ್ಲಿ ನೀರು ಬರ್ತಾ ಇದೆ ತಾನೆ, ಹುಣಸೆ ಹಣ್ಣು, ನಲ್ಲಿಕಾಯಿ, ಮಾವಿನಕಾಯಿ, ಹೌದಾ? ಇವೆಲ್ಲ ಆಸಿಡ್ಸ್, ಇವನ್ ಕುಡಿತೀರಿ. ಯಾಕೆ ಏನಾಗಲ್ಲ? ದೇ ಆರ್ ಪ್ರಿಪೇರ್ಡ್ ಬೈ ನೇಚರ್. ಡಿಫ್ರೆನ್ಸ್ ಅರ್ಥ ಆಯ್ತು ಅನ್ಕೊಂತೀನಿ. ನ್ಯಾಚುರಲ್ ಆಸಿಡ್ಸ್, ಮಿನರಲ್ ಆಸಿಡ್ಸ್ ಸಿಂಪಲ್ ನೆನ್ಪಿಟ್ಕೊಂಡ್ರೆ, ನ್ಯಾಚುರಲ್ ಆಸಿಡ್ಸ್ ವೀಕು, ಮಿನರಲ್ ಆಸಿಡ್ಸ್ ಸ್ಟ್ರಾಂಗ್. ವೀಕ್ ಇದ್ದಿದ್ದಕ್ಕೆ ನಾವು ತಿಂತೀವಿ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಇಲ್ಲಿ ನೆಕ್ಸ್ಟ್ ಇಲ್ಲಿ ಬರ್ರಿ, ಡಿಫ್ರೆನ್ಸಸ್ ಬಿಟ್ವೀನ್ ಆಸಿಡ್ಸ್ ಅಂಡ್ ಬೇಸಸ್. ಆಸಿಡ್ಸ್ ಇನ್ ಟೇಸ್ಟ್ ಹೇಗಿತ್ತು? ಸೋರ್ ಇತ್ತು. ಅಂದ್ರೇನು? ಹುಳಿ ಇತ್ತು. ಸೋರ್ ಅಂದ್ರೆ ಸೋರೋದಲ್ಲ, ಮತ್ತೆ ಸೋರ್ ಟೇಸ್ಟ್ ಮೀನ್ಸ್ ದೇ ಆರ್ ಹ್ಯಾವಿಂಗ್ ಸೋರ್ ಟೇಸ್ಟ್, ಹುಳಿ 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 ಅಂತಿರಲ್ಲ ಅದು. ಮತ್ತೆ ನೆಕ್ಸ್ಟ್ ಇವೇನ್ ಮಾಡ್ತಾವ ಸರ್ ಆಸಿಡ್ಸ್? H+ ಅಯಾನ್ಸ್ ಕೊಡ್ತಾವ, ಅದು ಗೊತ್ತಿತ್ತು. ನೆಕ್ಸ್ಟ್ ಈಗ ಲಿಟ್ಮಸ್ ಪೇಪರ್ ಗೊತ್ತಾ ನಿಮ್ಗೆ? ಲಿಟ್ಮಸ್ ಪೇಪರ್ನ ಕಲರ್ ಚೇಂಜ್ ಮಾಡಬೇಕು. ಲಿಟ್ಮಸ್ ಪೇಪರ್ನ ಕಲರ್ ಚೇಂಜ್ ಮಾಡಬೇಕು. ಇದು ಯಾವ ಕಲರ್ ಚೇಂಜ್ ಮಾಡುತ್ತೆ ಅಂದ್ರೆ, ಇಫ್ ನೀವು ರೆಡ್ ಲಿಟ್ಮಸ್ ಯೂಸ್ ಮಾಡಿದ್ರೆ ಅದು ರೆಡ್ಡೇ ಇರುತ್ತೆ. ರೆಡ್ ಲಿಟ್ಮಸ್ ಯೂಸ್ ಮಾಡಿದ್ರೆ ಅದು ರೆಡ್ಡೇ ಇರುತ್ತೆ. ಬೈ ಚಾನ್ಸ್ ನೀವು ಬ್ಲೂ ಯೂಸ್ ಮಾಡಿದ್ರೆ ಅದು ಏನಾಗಿ ಕನ್ವರ್ಟ್ ಆಗುತ್ತೆ? ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಆಸಿಡ್ಸ್ ಲಿಟ್ಮಸ್ ರೆಡ್ ಕಲರ್ ಇತ್ತು ಅಂದ್ರೆ ರೆಡ್ ಕಲರ್ ಇರುತ್ತೆ ಡ್ರಿಪ್ ಮಾಡಿದಾಗ. ಇನ್ ಕೇಸ್ ಯು ಆರ್ ಯೂಸಿಂಗ್ ಬ್ಲೂ ಕಲರ್ ಮೀನ್ಸ್ ಇಟ್ ಈಸ್ ಟರ್ನಿಂಗ್ ಇನ್ ಟು ರೆಡ್. ನಾನ್ ಡೇಂಜರ್ ಅದೀನಿ ಅಂತತಿ. ಆಸಿಡ್ ಏನಂತತಿ? ಐ ಆಮ್ ವೆರಿ ಡೇಂಜರ್. ಅದಕ್ಕೆ ಏನಾಗುತ್ತೆ? ಬ್ಲೂ ಇದ್ದಿದ್ದು ರೆಡ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಇದಿಷ್ಟು ಆಸಿಡ್ಸ್ ಇಂದು. ಈಗ ಬೇಸಸ್ ನೋಡ್ರಿ. ಬೇಸಸ್ ಆರ್ ಬಿಟರ್ ಟು ಟೇಸ್ಟ್. ಹೆಂಗೆ? ಬಿಟರ್. ಸರ್ ಬೆಟರ ಅಲ್ಲ, ಬಿಟರ್ ಅಂದ್ರೆ ಕಹಿ. ಹಾಗಲಕಾಯಿ ನೋಡ್ರಿ, ಎಲ್ಲರ ಫೇವ್ರೆಟ್ ಫುಡ್ ಹಾಗಲಕಾಯಿ. ಸರ್ ಹಾಗಲಕಾಯಿ ತಿನ್ನಂಗಾಗಲ್ಲ ಸರ್, ಭಾಳ ಕಹಿ ಇರುತ್ತೆ. ಹಂಗೆ ನಿಮಗೆ ಯಾವ್ದು ಒಳ್ಳೇದಲ್ಲ ಯಾವುದು ಮಾಡಲ್ಲ. ಯಾವ್ದು ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ ಅದನ್ನ ಮಾಡ್ತೀರಿ. ಒಳ್ಳೇದಿರುತ್ತೆ ಸ್ವಲ್ಪ, ಕಹಿನೇ ಇರುತ್ತೆ. ಹಾಗಲಕಾಯಿ ಎಕ್ಸಾಂಪಲ್. ಬೇಸಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಆರ್ ಬಿಟರ್ ಟೇಸ್ಟ್ ಅಂಡ್ ಸೋಪಿ ಟು ಟಚ್. ಟಚ್ ಮಾಡಿದಾಗ ಸೋಪಿ ಫೀಲ್ ಬರುತ್ತೆ. ನೀವು ಸೋಪ್ ಟಚ್ ಮಾಡಿದಾಗ ಫೀಲ್ ಬರುತ್ತಲ್ಲ, ಆ ತರ ಫೀಲ್ ಬರುತ್ತೆ. ಸರ್ ಇದೇನು ಕನ್ವರ್ಟ್ ಮಾಡುತ್ತೆ ಸರ್? ಇಲ್ಲಿ ನೀವು ರೆಡ್ ಲಿಟ್ಮಸ್ ಯೂಸ್ ಮಾಡಿದ್ರೆ ಅದು ಬ್ಲೂ ಕಲರ್ ಆಗಿ ಚೇಂಜ್ ಆಗುತ್ತೆ. ಬ್ಲೂ ಕಲರ್ ಇತ್ತು ಅಂದ್ರೆ ಅದು ಹಾಗೆ ಇರುತ್ತೆ. ರೆಡ್ ಯೂಸ್ ಮಾಡಿದ್ರೆ ಇಟ್ ಈಸ್ ಕನ್ವರ್ಟೆಡ್ ಇಂಟು ಬ್ಲೂ, ಅಂಡ್ ಬ್ಲೂ ಯೂಸ್ ಮಾಡಿದ್ರೆ ಅದು ಹಂಗೆ ಇರ್ತೈತಿ, ಮತ್ತೆ ರೆಡ್ ಆಗಲ್ಲ. ಕ್ಲಿಯರಾ ಸರ್? ನಮಗೆ ಇದು ಕನ್ಫ್ಯೂಷನ್ ಆಗುತ್ತೆ ಸರ್, ಏನಾರ ಒಂದು ಹೇಳ್ಕೊಡಿ ಸರ್ ಈಸಿಯಾಗಿ ಅಂತ ಕೇಳ್ತೀರಿ. ಸೊ ಇಲ್ಲೊಂದು ಸ್ವಲ್ಪ ಬರಿತೀನಿ. IPL ಸೀಸನ್ ಅಲ್ಲಪ್ಪ, ನಾವು ಸ್ವಲ್ಪ IPL ತರಾನೇ ಥಿಂಕ್ ಮಾಡೋಣ ಅಂತ ನೆನ್ಪಿಟ್ಕೊಳ್ರಿ. ನೋಡ್ರಿ, ಇದು ಕಲರ್ ಚೇಂಜ್ ನೆನ್ಪಾಯ್ತಾ? ನಿಮ್ ಬೇಸಿಂದ ಒಂದು ಕರೆಕ್ಟಾಗಿ ನೆನ್ಪಿಟ್ಕೊಂಬಿಡ್ರಿ. ಬೇಸ್ ಒಂದು ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ. ಬೇಸ್ ಹೆಂಗೆ? ರೆಡ್ ಇತ್ತ, ರೆಡ್ ಕಲರ್ ಟು ಬ್ಲೂ, ರೆಡ್ ಕಲರ್ ಟು ಬ್ಲೂ. ಯಾವುದು? ಬೇಸಸ್ ಇದ್ದ ರೆಡ್ ಲಿಟ್ಮಸ್ ಇಸ್ ಕನ್ವರ್ಟೆಡ್ ಇಂಟು ಬ್ಲೂ. ನಿಮಗೆ ಇಲ್ಲಿ ಏನಾದ್ರೂ ಕಾಣ ಬಂದತ್ತ? ನಮ್ ಕರ್ನಾಟಕ ಟೀಮ್ ರೀ, RCB ನೋಡ್ರಿ. ಯಾವ್ದು? RCB ಬಂದ ತಲೆಗೆ. RCB ಲಿಟ್ಮಸ್ ಪೇಪರ್ ಹೆಂಗಿತ್ತು? ಫಸ್ಟ್ ರೆಡ್ ಇತ್ತು, ರೆಡ್ ಕಲರ್ ಟು ಬ್ಲೂ. ಬೇಸಸ್ ಒಂದು ನೆನ್ಪಿಟ್ಕೊಂಡ್ಬಿಡ್ರಿ. ಅದನ್ನ ಉಲ್ಟಾ ಮಾಡಿಬಿಟ್ರೆ ಆಸಿಡ್ ನೆನ್ಪಿಡುತ್ತೆ. ನಿಮಗೆ ಈ ಕಲಿಯೋಬೇಕಾದ್ರೆ ಈಸಿ ಅನ್ಸುತ್ತೆ, ಆದ್ರೆ ಬಹಳ ಕನ್ಫ್ಯೂಷನ್ ಆಗುತ್ತೆ. ಸೊ ನೆನ್ಪಿಟ್ಕೋಬೇಕು, ಲಿಟ್ಮಸ್ ಪೇಪರ್ ಕಲರ್ ಚೇಂಜ್ ಬಂತು. ಜೈ RCB. ರೆಡ್ ಟು ಬ್ಲೂ ಇಟ್ಸ್ ಅ ಬೇಸ್. ಅದೇ ಉಲ್ಟಾ ಬ್ಲೂ ಟು ರೆಡ್ ಆಸಿಡ್ಸ್. ಕ್ಲಿಯರಾ? ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋಣಂತೆ.
ಇದು ಲಿಟ್ಮಸ್ ಇನ್ ಕಲರ್ ಚೇಂಜಸ್. ಲಿಟ್ಮಸ್ ಜೊತೆಗೆ ಕೆಲವೊಂದು ಇಂಡಿಕೇಟರ್ಸ್ ನ ಯೂಸ್ ಮಾಡ್ತೀವಿ ನಾವು. ಯಾವ್ಯಾವ ಇಂಡಿಕೇಟರ್ಸ್ ಅಂದ್ರೆ ಕಲರ್ ಚೇಂಜ್ ಮಾಡೋ ಇಂಡಿಕೇಟರ್ಸ್ ಬೇರೆ, ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ ಬರುತ್ತೆ. ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಇಲ್ಲಿ ಕಲರ್ ಚೇಂಜ್ ಮಾಡೋ ಒಂದೆರಡು ಏನಿದಾವೋ ಇಂಡಿಕೇಟರ್ಸ್ ಇದಾವೆ, ಅದೊಂದು ಚೂರು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಣ ಅಂತ. ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ತೀರಿ ನೀವು ಟರ್ಮರಿಕ್, ನೆನ್ಪಾಯ್ತಾ? ಟರ್ಮರಿಕ್ ಅಂದ್ರೆ ಏನು? ಅರ್ಶಿನ ಪುಡಿ, ನೆನ್ಪಾಯ್ತಾ? ಯಾರ ಹೆಣ್ಮಕ್ಳು ಕೆಲಸ ಮಾಡಿರೋದಿರ ನಮ್ಮ ಸ್ಟೂಡೆಂಟ್ಸ್? ಸರ್ ಇದು ಹೆಂಗೆ ಸರ್ ಅಂದ್ರೆ, ನೀವು ಬಟ್ಟೆ ಒಗಿತಿರ್ತೀರಿ ಗೊತ್ತಾ, ಅಪರೂಪಕ್ಕೆ ಯಾವಾಗ ಅಮ್ಮ ಊರಿಗೆ ಹೋದಾಗ ಕೆಲಸ ಮಾಡ್ತಿರ್ತೀರಿ, ಅಡಿಗೆ ಮಾಡಬೇಕಾದ್ರೆ ಏನಾಗಿರ್ತೈತಿ, ಸ್ವಲ್ಪ ಅರ್ಶಿನ ಪುಡಿ ಬಿದ್ದಿರ್ತೈತಿ, ಸೋಪ್ ಹಾಕಿ ತೊಳಿತಿರ್ತೀರಿ. ಸೋಪ್ ಹಾಕಿ ತೊಳೆಯುವಾಗ ಅರ್ಶಿನ ಪುಡಿ ಯೆಲ್ಲೋ ಕಲರ್ ಇದ್ದಿದ್ದು ರೆಡ್ ಕಲರ್ ಆಗಿ ಕನ್ವರ್ಟ್ ಆಗತ್ತೆ. ನೋಡಿರ ಯಾವಾಗಾದ್ರು? ಫಸ್ಟ್ ಕೆಲಸ ಮಾಡಿರ ಯಾವಾಗಾದ್ರು? ಕೆಲಸ ಮಾಡಿದ್ರೆ ನೋಡಿರ್ತೀರಿ ಜನರಲ್ ಆಗಿ ಕೆಲಸ ಮಾಡೋರು. ಏನಾಗಿರತ್ತೆ, ಟರ್ಮರಿಕ್ ಎಲ್ಲೆಲ್ಲ ಕಲೆ ಬಿದ್ದಿರುತ್ತೆ ಅದನ್ನ ನೀವು ಸೋಪ್ ಇಂದ ವಾಶ್ ಮಾಡಿದಾಗ ಯೆಲ್ಲೋ ಕಲರ್ ಇದ್ದಿದ್ದು ರೆಡ್ ಕಲರ್ ಕನ್ವರ್ಟ್ ಆಗತ್ತೆ. ಒಂದು ತಲೆಯಲ್ಲಿ ಇಟ್ಕೊರಿ, ಸೋಪ್ಸ್ ಆರ್ ಬೇಸಸ್. ಸೋಪ್ಸ್ ಆರ್ ಬೇಸಸ್. ಟರ್ಮರಿಕ್ ಏನಾಗತ್ತೆ, ಯೆಲ್ಲೋ ಕಲರ್ ಇರುತ್ತೆ, ಹೌದಾ? ಇನ್ ದ ಪ್ರೆಸೆನ್ಸ್ ಆಫ್ ಬೇಸಸ್, ಇಟ್ ಈಸ್ ಕನ್ವರ್ಟೆಡ್ ಇಂಟು ರೆಡ್ ಕಲರ್. ಟರ್ಮರಿಕ್ ಎಲ್ಲೋ ಇತ್ತು, ಬೇಸ್ ಹಾಕಿದ್ವಿ, ರೆಡ್ ಆಯ್ತು. ಈಗ ಭಂಡಾರ ಹಚ್ತಿರ್ ಗೊತ್ತಾ ನೀವು, ಈಗೆಲ್ಲ ಕೆಮಿಕಲ್ ಕಲರ್ ಸಿಗ್ತಾ ಇದಾವ ಎಲ್ಲ ಕಡೆ. ಕುಂಕುಮ ಹಚ್ಕೊಂಡ್ರೆ ಸರ್ ಕಲಿ ಆಗುತ್ತೆ ಅಂತ ಎಷ್ಟೋ ಜನ ಕುಂಕುಮ ಹಚ್ಚೋದೇ ಬಿಟ್ಟಿರಿ, ಹೌದಾ? ಮನೇಲಿ ಕುಂಕುಮ ರೆಡಿ ಮಾಡ್ಕೊಳ್ಳೋದು ಹೆಂಗೆ? ಅರ್ಶಿನ ಪುಡಿ ತಗೊಂಬರ್ರಿ, ಅರ್ಶಿನ ಪುಡಿಗೆ ಅರ್ಶಿನ ಕಮ್ಮಿ ತಗೋರಿ, ಪುಡಿ ಮಾಡಿಸ್ರಿ, ಪ್ಯೂರ್ ಅರ್ಶಿನ ಸಿಗುತ್ತೆ. ಅದಕ್ಕೆ ಯಾವ್ದಾದ್ರು ಒಂದು ಬೇಸ್ ಹಾಕ್ರಿ. ಇದು ಸುಣ್ಣದ ಕಲ್ ತೆಗ್ದಿರ್ತೀರಿ, ಸುಣ್ಣದ ನೀರು ಇರುತ್ತಾ, ಅದನ್ನಾರ ಹಾಕ್ರಿ. ಇಲ್ಲ ಬೇಕಿಂಗ್ ಸೋಡಾ ಅದ್ರ ವಾಟರ್ ಹಾಕ್ರಿ. ಇಲ್ಲ ಯಾವ್ದು ಸಿಗುತ್ತೆ ಬೇಸ್, ಯಾವ್ದು ಸಿಗುತ್ತೆ ಆ ಬೇಸ್ ಹಾಕ್ರಿ. ಅರ್ಶಿನ ಪುಡಿ ಇದ್ದಿದ್ದು ರೆಡ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ, ಅವಾಗ ಕುಂಕುಮನ ಹಚ್ಕೋಬಹುದು, ಅವಾಗ ಕಲಿ ಆಗಲ್ಲ. ಈಗ ನೀವು ನಾರ್ಮಲ್ ಆಗಿ ಯೂಸ್ ಮಾಡೋ ಕಲರ್ಸ್ ಯೂಸ್ ಮಾಡೋದ್ರಿಂದ ಕೆಮಿಕಲ್ ಜಾಸ್ತಿ ಇರೋದ್ರಿಂದ ನೀವು ಹಚ್ಕೊಂಡಾಗ ಕಲೆ ಆಗತ್ತೆ. ನೀವು ಅರ್ಶಿನ ಪುಡಿನ ಪುಡಿ ಮಾಡಿಸಿ ಕರೆಕ್ಟಾಗಿ ಹಚ್ಕೊಂಡ್ರೆ ಅರ್ಶಿನ ಕೊಂಬನ, ಅದಕ್ಕೆ ಕಲರ್ ನೀವು ಸುಣ್ಣ ಯೂಸ್ ಮಾಡ್ಕೊಂಡು ರೆಡ್ ಮಾಡ್ಕೊಂಡು ಹಚ್ಕೊಂಡ್ರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ, ಯು ಕ್ಯಾನ್ ಯೂಸ್. ನೆಕ್ಸ್ಟ್ ಫಿನಾಪ್ತಲಿನ್. ಫಿನಾಪ್ತಲಿನ್ ಅಂತ ಒಂದು ಸೊಲ್ಯೂಷನ್ ಬರುತ್ತೆ. ಇಟ್ಸ್ ಅ ಕಲರ್ಲೆಸ್ ಸೊಲ್ಯೂಷನ್. ಫಿನಾಪ್ತಲಿನ್ ಇಸ್ ಅ ಕಲರ್ಲೆಸ್ ಸೊಲ್ಯೂಷನ್. ಏನಾಗುತ್ತೆ, ಆಸಿಡಿಕ್ ಫಿನಾಪ್ತಲಿನ್ ಹಾಕಿದ್ರೆ ಯಾವುದೇ ರೀತಿಯ ಚೇಂಜಸ್ ಬರಲ್ಲ. ಫಿನಾಪ್ತಲಿನ್ ಡಸ್ ನಾಟ್ ಶೋ ಎನಿ ಚೇಂಜಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್ಸ್. ಅದೇ ನೀವೇನಾದ್ರೂ ಬೇಸಸ್ ಅಲ್ಲಿ ಯೂಸ್ ಮಾಡಿದ್ರೆ ಫಸ್ಟ್ ಏನಿತ್ತಿದು ಕಲರ್ಲೆಸ್ ಇತ್ತು, ಕಲರ್ಲೆಸ್ ಟು ರೆಡ್ ಆರ್ ಪಿಂಕ್ ಅಂತ ಕರಿತೀವಿ ನಾವು. ಸ್ವಲ್ಪ ಪಿಂಕ್ ಡಾರ್ಕ್ ಇರುತ್ತೆ, ಅದಕ್ಕೆ ಒಬ್ಬೊಬ್ಬರು ರೆಡ್ ಅಂತ ಯೂಸ್ ಮಾಡ್ತಾರೆ, ಆರ್ ಪಿಂಕ್ ಅಂತ ನಾವು ಹೇಳ್ಬೋದು. ಫಿನಾಪ್ತಲಿನ್ ಕಲರ್ಲೆಸ್ ಇತ್ತು, ಯಾವಾಗ ಆಸಿಡಿಗೆ ಹಾಕಿದಾಗ ಅದನ್ನೇ ನೀವು ಬೇಸಿಗೆ ಹಾಕಿದ್ರೆ ಏನಾಗುತ್ತೆ, ಇಟ್ ಈಸ್ ಕನ್ವರ್ಟೆಡ್ ಇಂಟು ಪಿಂಕ್ ಆರ್ ಡಾರ್ಕ್ ಪಿಂಕ್, ಸಿಮಿಲರ್ ಟು ರೆಡ್ ಕಲರ್ ಅಂತ ಹೇಳ್ತೀವಿ. In the next class we will discuss the further concepts. Thank you.